ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ಬಿಜೆಪಿಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇತ್ತು. ಇದೀಗ ಇನ್ನೂ 1 ವರ್ಷಗಳ ಕಾಲ BY ವಿಜಯೇಂದ್ರ ಅವರು ಸೇಫ್ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಅಂದ್ರೆ ಈ ಒಂದು ಬಿಹಾರ ಚುನಾವಣೆ ನಂತರ, ಅದೇ ರೀತಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ನಂತರ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಇದೀಗ ಇನ್ನೂ 1 ವರ್ಷ ವಿಜಯೇಂದ್ರ ಸೇಫ್ ಅನ್ನುವಂತಹ ಮಾಹಿತಿ ಸದ್ಯ ಹೈಕಮಾಂಡ್ ಕೊಡ್ತಾ ಇದೆಯಂತೆ. ಸೊ ಹೀಗಾಗಿ ಇನ್ನು 1 ವರ್ಷಗಳ ಕಾಲ BY ವಿಜಯೇಂದ್ರ ಅವ್ರಿಗೆ ಅವಕಾಶ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಅವಕಾಶವನ್ನ ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾರೆ BY ವಿಜಯೇಂದ್ರ ಅವರು, ಏನೆಲ್ಲ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ 2 ವರ್ಷ ಆಗಿದೆ. ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ಹಿರಿಯ ನಾಯಕರು ಸೇರಿದಂತೆ ರೆಬಲ್ ನಾಯಕರು ಎಲ್ಲರೂ ಕೂಡ, ತಟಸ್ಥ ಬಣದ ನಾಯಕರು ಎಲ್ಲರೂ ಕೂಡ ವಿಜಯೇಂದ್ರ ಅವರ ವಿರುದ್ಧ ಸಾಲು ಸಾಲು ದೂರುಗಳನ್ನ ಹೇಳ್ತಾನೆ ಇರ್ತಾರೆ. ಅಂದ್ರೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ಹೊಂದಾಣಿಕೆ ರಾಜಕೀಯವನ್ನ ಮಾಡ್ತಾರೆ. ಸೊ ಹೀಗಾಗಿ ತಮ್ಮದೇ ಒಂದು ಗುಂಪನ್ನ ಕಟ್ಕೊಂಡು ಗುಂಪುಗಾರಿಕೆ ಮಾಡ್ತಾರೆ ಅನ್ನುವಂತಹ ದೂರುಗಳನ್ನ ಹೇಳ್ತಾ ಇದ್ರು. ಸೊ ಹೀಗಾಗಿ ಇದೆಲ್ಲವೂ ಕೂಡ ಹೈಕಮಾಂಡ್ ಕಿವಿಗೆ ಕೂಡ ಬಿದ್ದಿತ್ತು. ಸೊ ಹೀಗಾಗಿ ಇನ್ನು 1 ವರ್ಷಗಳ ಕಾಲ ಇದೆಲ್ಲ ಗಮನಿಸಿರುವಂತಹ ಹೈಕಮಾಂಡ್ ವಿಜಯೇಂದ್ರಗೆ ಮತ್ತೊಂದು ಅವಕಾಶವನ್ನ ನೀಡೋಕೆ ಸಿದ್ಧರಾಗಿರುವಂತದ್ದು. ಸೊ ಹೀಗಾಗಿ ಮುಂದಿನ ನವೆಂಬರ್ವರೆಗೂ, ಅಂದ್ರೆ ಜನವರಿ-ನವೆಂಬರ್ವರೆಗೂ BY ವಿಜಯೇಂದ್ರ ಅವರು ಸೇಫ್. ಸೊ ಹೀಗಾಗಿ ಯಾವ ರೀತಿಯಾಗಿ ವಿಜಯೇಂದ್ರ ಅವರು ಸಂಘಟನೆಯನ್ನ ಬಲಗೊಳಿಸ್ತಾರೆ, ಮತ್ತೊಂದು ಅವಕಾಶವನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾರೆ, ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಅಂತ ನಾವು ನೋಡೋದಾದ್ರೆ, ಈಗಾಗಲೇ ದೆಹಲಿಯಿಂದ ವಾಪಸ್ ಆಗಿರುವಂತದ್ದು, ಅಂದ್ರೆ ಕಳೆದ 2 ದಿನದ ಹಿಂದೆ ದೆಹಲಿಯಿಂದ ವಾಪಸ್ ಆಗಿರುವಂತಹ BY ವಿಜಯೇಂದ್ರ ಅವರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು ಸಹ ಕಂಡು ಬರ್ತಾ ಇರುವಂತದ್ದು. ಹೌದು, ಈಗಾಗಲೇ ಎಲ್ಲರನ್ನ ಕೂಡ, ಅಂದ್ರೆ 2 ವರ್ಷ ಏನು ಪೂರೈಸಿದ್ರ ವಿಜಯೇಂದ್ರ ಅವರು, ಆ ಒಂದು ಸಂದರ್ಭದಲ್ಲಿ ಹಿರಿಯ ನಾಯಕರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದುಕೊಳ್ಳುವಂತಹ ಪ್ರಯತ್ನಕ್ಕೂ ಕೂಡ BY ವಿಜಯೇಂದ್ರ ಅವರು ಮುಂದಾಗಿದ್ರು. ಇದರ ಜೊತೆಗೆ ಇದೀಗ ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಮತ್ತಷ್ಟು ಆಕ್ಟಿವ್ ಆಗಿರುವಂತದ್ದು. ಈಗ ಸಾಕಷ್ಟು ಪ್ಲಾನ್ ಅನ್ನ ಮಾಡಿದಾರೆ. ಅಂದ್ರೆ ವಿಜಯೇಂದ್ರ ಅವರು ಸಂಘಟನೆಯನ್ನ ಬಲಗೊಳಿಸ್ತಾ ಇಲ್ಲ ಅನ್ನುವಂತಹ ದೂರುಗಳು ಸಹ ಕೇಳಿ ಬರ್ತಾ ಇತ್ತು. ಸೊ ಹೀಗಾಗಿ ಈ 1 ವರ್ಷದ ಅವಕಾಶ ಏನಿದೆಯೋ, ಈ 1 ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಬರೀ ಸಂಘಟನೆಯತ್ತ ಮುಖ ಮಾಡಲು, ಸಂಘಟನೆಯನ್ನ ಬಲಗೊಳಿಸೋದಕ್ಕೆ ಇದೀಗ BY ವಿಜಯೇಂದ್ರ ಅವರು ಪ್ಲಾನ್ ಮಾಡಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿಯೇ ಜನವರಿ 2ನೇ ವಾರದಿಂದ 36 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ BY ವಿಜಯೇಂದ್ರ ಅವರು ಭೇಟಿ ಕೊಟ್ಟು, ಅಂದ್ರೆ ಈ ಒಂದು 36 ಸಂಘಟನಾತ್ಮಕ ಜಿಲ್ಲೆಗಳೇನಿದೆಯೋ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ, ಅಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ವಾಸ್ತವ್ಯ ಹೂಡಿ ಒಂದೊಂದು ಸಭೆಯನ್ನ ಮಾಡೋದಕ್ಕೆ, ಕಾರ್ಯಕರ್ತರ ಜೊತೆ ಸಭೆಯನ್ನ ಮಾಡಿ ಸಂಘಟನೆಯನ್ನ ಯಾವ ರೀತಿಯಾಗಿ ಬಲಗೊಳಿಸಬೇಕು ಅನ್ನುವಂತಹ ಮಟ್ಟದಲ್ಲಿ ಇದೀಗ BY ವಿಜಯೇಂದ್ರ ಅವರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಇನ್ನು 1 ವರ್ಷಗಳ ಕಾಲ ಸತತವಾಗಿ, ಅಂದ್ರೆ ಏನು ಬಿಜೆಪಿ ಸಂಘಟನೆಯನ್ನ ಕಳ್ಕೊಂಡಿದೆ, ಸಂಘಟನೆ ಅಂದ್ರೆ ಬಿಜೆಪಿ ಅಂತ ಇದ್ರು, ಆದ್ರೆ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ಮೇಲೆ ಸಂಘಟನೆ ಅನ್ನೋದೇ ಇಲ್ಲ, ಶಿಸ್ತು ಕೂಡ ಹೋಗಿದೆ ಬಿಜೆಪಿ ಕಾರ್ಯಕರ್ತರಲ್ಲಿ, ಬಡ ಬಡಿದಾಟದ ಗೊಂದಲದಲ್ಲೇ ಮುಳುಗೋಗಿದ್ದಾರೆ ನಾಯಕರ ಜೊತೆಗೆ ಕಾರ್ಯಕರ್ತರು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇತ್ತು. ಸೊ ಹೀಗಾಗಿ ಇದೆಲ್ಲವನ್ನ ಕೂಡ ಬದಿಗಿಟ್ಟು ಸಂಘಟನೆಯತ್ತ ಮುಖ ಮಾಡಿ ಸಂಘಟನೆಯನ್ನ ಬಲಗೊಳಿಸಿ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಒಂದನ್ನ ಚಾಪನ್ನ ಮೂಡಿಸೋದಕ್ಕೆ ಇದೀಗ BY ವಿಜಯೇಂದ್ರ ಅವರು ಮುಂದಾಗ್ತಿದ್ದಾರಂತೆ. ಸೊ ಹೀಗಾಗಿ ಅಂದ್ರೆ ಮುಂದಿನ ನವೆಂಬರ್ ವರೆಗೂ ವಿಜಯೇಂದ್ರ ಅವರು ಸೇಫ್ ಅಂತ ನಾನು ಹೇಳಿದೆ. ಸೊ ಹೀಗಾಗಿ ಮತ್ತೆ ಚುನಾವಣೆ ಕೂಡ ಹತ್ರ ಬರುತ್ತೆ. ಸೊ ಹೀಗಾಗಿ ಈ ಒಂದು ಚುನಾವಣೆ ಹೊತ್ತಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬೇಡ, ವಿಜಯೇಂದ್ರ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋಣ ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ಬಂದ್ರೂ ಬರ್ಬೋದು. ಸೊ ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಒಂದು ಚಾಪನ್ನ ಮೂಡಿಸಿ ಹೈಕಮಾಂಡೇ ಈ ರೀತಿಯಾಗಿ ಚಿಂತೆಯನ್ನ ಮಾಡುವಂತಹ ಮಟ್ಟಕ್ಕೆ ಇದೀಗ BY ವಿಜಯೇಂದ್ರ ಅವರು ಸಂಘಟನೆಯನ್ನ ಬಲಗೊಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಂಘಟನೆಯನ್ನ ಬಲಗೊಳಿಸೋದ್ರಲ್ಲಿ ವಿಜಯೇಂದ್ರ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.